ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತಿದ್ದೀನಿ ಶ್ರೀ ಪಾರ್ವತಿ ನೀಲಕಂಠೇಶ್ವರ ದೇವಸ್ಥಾನ. ಇಲ್ಲಿ ನವರಾತ್ರಿಯ ಪ್ರಯುಕ್ತ ಚಂಡಿ ಹೋಮ, ಪಾರಾಯಣ, ಹೀಗೆ ಸಾಕಷ್ಟು ದೇವರ ಒಂದು ಕಾರ್ಯಕ್ರಮಗಳು ನಡೆಯುತ್ತಿರ್ತದೆ. ನೋಡಿ, ಇವತ್ತು 2 ಚಂಡಿ ಹೋಮ ಇದೆ. ಇವಾಗ ಚಂಡಿ ಹೋಮ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಚಂಡಿ ಹೋಮಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಹೋಮ ಮಾಡಿಸ್ತಿದಾರಲ್ಲ ಅವರು ಕೂಡ ಇಲ್ಲಿ ಕೂತಿದ್ದಾರೆ. ನೋಡಿ, ಎಲ್ಲ ಕಡೆ ರೆಡಿ ಆಗ್ತಾ ಇದೆ. ಇಲ್ಲಿ ರಾಜೇಂದ್ರ ಭಟ್ರು ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಇನ್ನೊಂದು ಚಂಡಿ ಹೋಮ ಅಂದರೆ 2 ಇದೆ. ಹಾಗಾಗಿ ಇಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆ ನೋಡಿ, ಎಲ್ಲ ಕಡೆ ನಿಮಗೆ ಹೋಮ ಮಾಡ್ತಾ ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಾರ್ವತಮ್ಮ ದೇವಸ್ಥಾನದ ಈ ಕಡೆ ಇಲ್ಲಿ ಪಾರಾಯಣ ಮಾಡ್ತಿದ್ದಾರೆ. ಹಾಗೆ ಹೋಮ ಕೂಡ ನಡೀತಾ ಇದೆ. ಇದು ನವರಾತ್ರಿಯ ಫಸ್ಟ್ ದಿನ ಆಗಿರುತ್ತೆ. ಇದು ದೇವಸ್ಥಾನದ ಒಳಭಾಗ. ಈ ಈಶ್ವರ ದೇವಸ್ಥಾನವನ್ನು ನಾನು ಈ ಮೊದಲೇ ತೋರಿಸಿದ್ದೀನಿ. ಒಳಗಡೆ ನೋಡಿ, ಇಲ್ಲಿ ಶತರುದ್ರ ನಡೀತಿದೆ. ಅಂದರೆ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ, ಇವತ್ತಿಂದ ನವರಾತ್ರಿ ಶುರು ಆಗೋದ್ರಿಂದ ಶತರುದ್ರ ಮತ್ತು ಚಂಡಿ ಹೋಮ ನವರಾತ್ರಿನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ದೇವರ ಅಭಿಷೇಕ ನಡೀತಾ ಇದೆ. ಈಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮಹದೇಶ್ವರ ದೊಡ್ಡದಾದಂಥ ಲಿಂಗ ಇದು. ಆಮೇಲೆ ಅಲಂಕಾರ ಎಲ್ಲ ಆದ ನಂತರ ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲೆಲ್ಲ ಶತರುದ್ರ ಅಂತ ಹೇಳ್ತಿದ್ದಾರೆ. ಇದು ನವರಾತ್ರಿಯ ಮೊದಲ ದಿನ. ಶಂಕರೇಶ್ವರ ದೇವಸ್ಥಾನ ಇದು. ಒಳಗಡೆ ಇಲ್ಲೂ ಕೂಡ ಪುಟ್ಟದಾದಂಥ ಒಂದು ಲಿಂಗ ಇದೆ. ಇಲ್ಲಿ ಸೇವಾ ವಿವರಗಳನ್ನು ಹಾಕಿದ್ದಾರೆ. ನೀವು ಇಲ್ಲಿ ಯಾವ ಸೇವೆ ಬೇಕೋ ಅದನ್ನು ಬಂದು ಬರ್ಸ್ಕೊಂಡು ಹೋಗ್ಬೋದು. 10 ದಿನ ಕೂಡ ಚಂಡಿ ಹೋಮ ಇರುತ್ತೆ. 11 ದಿನನಾ? 11 ದಿನ ಕೂಡ ಚಂಡಿ ಹೋಮ ಇರುತ್ತೆ. ಅಲ್ಲಿ ನವರಾತ್ರಿಯ ವಿಶೇಷ ಪೂಜೆಗಳು ಕೂಡ ನಡೀತಿರುತ್ತೆ. ನೀವು ಕೂಡ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ನೋಡಿ, ಎಷ್ಟೆಲ್ಲ ಜನ ಇದ್ದಾರೆ. ಇವತ್ತು ಅಮಾವಾಸ್ಯೆ ಹಾಗೂ ನವರಾತ್ರಿ ಪ್ರಾರಂಭ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದಾರೆ ದೇವಸ್ಥಾನದಲ್ಲಿ. ನವರಾತ್ರಿ ತುಂಬ ಚೆನ್ನಾಗಿ ನಡೆಯುತ್ತೆ. ಚಂಡಿ ಹೋಮ ನಡೀತಾ ಇದೆ ಇಲ್ಲಿ. ನೋಡಿ, ಪಾರ್ವತಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ರಾತ್ರಿ ಇಲ್ಲಿ ಮಂಗಳಾರತಿ ಟೈಮ್ ರಾತ್ರಿ ಚೆನ್ನಾಗಿ ಇರುತ್ತೆ. ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕುಂಕುಮಾರ್ಚನೆಗೆ ಯಾರು ಹೆಸರು ಬರ್ಸಿರ್ತಾರಲ್ಲ ಅವ್ರದ್ದು ರಾಶಿ ನಕ್ಷತ್ರ ಹೇಳಿ ಇಲ್ಲಿ ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ.
ಈ ಸಲ ನವರಾತ್ರಿ 11 ದಿನ ಬಂದಿರೋದ್ರಿಂದ 11 ದಿನ ಕೂಡ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ, ಪಾರಾಯಣ ಹೀಗೆ ಸಾಕಷ್ಟು ದೇವರ ಸೇವೆಗಳು ನಡೀತಿದೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಪಾರ್ವತಿ ನೀಲಕಂಠೇಶ್ವರನ ಸನ್ನಿಧಿಯಲ್ಲಿ ನವರಾತ್ರಿ ತುಂಬಾ ಚೆನ್ನಾಗಿ ನಡೀತಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಅವರಿಗೆ ಚಂಡಿಕಾ ಹೋಮ ಹಾಗೆ ದೇವಿಯ ದರ್ಶನ ಇರ್ಬೋದು, ಈಶ್ವರನ ದರ್ಶನ ಕೂಡ ಆಗಿದೆ. ಹಾಗೆ ನಾನು ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಅದೆಲ್ಲ ಅಲ್ಲಿ ಕೆಳಗಡೆ ಈಶ್ವರನ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗೆಲ್ಲ ತುಂಬ ಜನ ಇದ್ರಲ್ಲ, ಇವಾಗ ಪೂಜೆ ಎಲ್ಲ ಮಂಗಳಾರತಿ ಆಗಿ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.